ಹಾಯ್ ಎಲ್ರಿಗೂ ನಮಸ್ಕಾರ. ಬ್ರಿಗೇಡ್ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ನಾನು ಯಶ್. ಸುಮಾರು ಮೂವಿಗಳಲ್ಲಿ ಪೋಷಕ ಪಾತ್ರ ಆಗಿ ಕಾಮಿಡಿ ಆರ್ಟಿಸ್ಟ್ ಆಗಿ ತುಂಬ ಮೂವೀಸಲ್ಲಿ ಆ್ಯಕ್ಟ್ ಮಾಡಿರೋವಂಥ ರಘುರಾಮನ್ ಕೊಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಸರ್. ಸರ್, ಮಾರ್ಕ್ ಒಂದು ಬೆಂಚ್ ಮಾರ್ಕ್ ಮಾಡೇ ಮಾಡುತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಇರೋವಂಥ ಸಿನಿಮಾ. ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ ಅಂತ ತುಂಬ ಖುಷಿ ಆಗ್ತದೆ. ನಿಮ್ಮ ಹಿಂದಿನ ಸಿನಿಮಾ ಕೊತ್ತಲವಾಡಿ, ಕಿರಿಕ್ ಪಾರ್ಟಿ, ಒಂದೊಂದರಲ್ಲೂ ಒಂದೊಂದು ಶೇಡ್ಸ್ ಇದೆ. ಈಗ ಕೊತ್ತಲವಾಡಿಲಿ ಸ್ವಲ್ಪ ವಿಲನ್ ಇಶ್ಯೂ ಇದೆ, ಕಾಮಿಡಿಯೂ ಇದೆ. ಕಿರಿಕ್ ಪಾರ್ಟಿ ಇಂಥದ್ರಲ್ಲೆಲ್ಲ ನೋಡಿದಾಗ ಕಾಮಿಡಿ ಕ್ಯಾರೆಕ್ಟರ್ ಎಲ್ಲ ತುಂಬ ಇದೆ, ಅದರಲ್ಲೆಲ್ಲ ತುಂಬ ಇಷ್ಟಪಟ್ಟು ನಕ್ಕಿದ್ದೀವಿ. ಇದರಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸರ್, ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಸಾರಿ, ನಾನು ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ಎಲ್ರಿಗೂ ನಮಸ್ಕಾರ. ಪ್ರತಾಪ್ ಹೇಳ್ತಾರೆ. ನಮಸ್ಕಾರ. ನಾವು ರಘು ಸರ್ನ ಒಂದು ಕ್ಯೂಟ್ ಆಗಿ ನೋಡಿದ್ದೀರಿ, ಬಟ್ ಈ ಸಿನಿಮಾಲಿ ಮಾಸಾಗಿ ನೋಡ್ತೀರಾ. ನಾನು ಆ್ಯಕ್ಚುಲಿ ನಾನು ಅವತ್ತು ಹೇಳಿದೆ ಸರ್ಗೆ, ಸರ್ ಈ ಸಿನಿಮಾ ಆದಮೇಲೆ ಇಷ್ಟು ದಿವಸ ನೀವು ರೋಸ್ ಹಿಡ್ಕೊಂಡು ಓಡಾಡ್ತಾ ಇದ್ರಿ, ಇನ್ಮೇಲೆ ಗನ್ ಹಿಡ್ಕೊಂಡು ಓಡಾಡ್ತೀರಾ ಅಂತ ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ಅವ್ರ ಪಾತ್ರ ಒಂದು ನೋಡಿದಾಗ. ಅಂದರೆ ಕಾಮಿಡಿ ಇರಲ್ಲ. ನೀವು ವೆರಿ ಸೀರಿಯಸ್. ನಾನು ಹೇಳ್ತೀನಿ ತುಂಬ ಸೀರಿಯಸ್ ಪಾತ್ರ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆ್ಯಂಡ್ ಇವ್ರ ಕೈಯಲ್ಲಿ ಗನ್ ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಐ ಹ್ಯಾವ್ ಟು ಥ್ಯಾಂಕ್ ಮೈ ಡೈರೆಕ್ಟರ್. ಏನಂದರೆ, ಒಬ್ಬರು ಆರ್ಟಿಸ್ಟ್ನ ಹೆಂಗೆಲ್ಲ ಯೂಸ್ ಮಾಡ್ಕೊಬೋದು. ನಿಮ್ಮ ಪರ್ಸ್ನಾಲಿಟಿ ಈಸ್ ನಾಟ್ ಇಂಪಾರ್ಟೆಂಟ್. ನೀವು ಒಬ್ಬರು ಒಂದು ವಿಲನಿಶ್ ಆಗಿ ತೋರಿಸ್ಬೋದು. ಇಟ್ಸ್ ಫಾರ್ ಎಕ್ಸಾಂಪಲ್ ನವಾಜುದ್ದೀನ್ ಸಿದ್ದಿಕಿ, ತುಂಬ ಜನ ಆರ್ಟಿಸ್ಟ್ಗಳು ಇವಾಗ ನಾವು ಅವರು ಡಾನ್ ರೋಲೆಲ್ಲ ಮಾಡಿದಾಗ ಹೆಂಗೆ ನಮಗೆ ಅದೇ ಅವರು ಅನಲೈಸ್ ಮಾಡ್ತಾರಲ್ಲ, ಇವರು ಕಾಮಿಡಿನೂ ಮಾಡ್ಬೋದು, ವಿಲನ್ ಇಶ್ಯೂ. ಸೊ ನಾನು ಇವ್ರನ್ನ ಕಾಮಿಡಿ ಪಾತ್ರನೇ ನೋಡಿದ್ದೀನಿ, ಬಟ್ ಫಸ್ಟ್ ಟೈಮು ಇವ್ರ ಕೈಯಲ್ಲಿ ಗನ್ ಇಟ್ಕೊಂಡು ಇವ್ರು ಬಂದಾಗ ನಾನು ಇವ್ರು ಇದ್ದಾರೆ ಅಂತ ನಾನು ಹೇಳ್ತಿಲ್ಲ, ನಾನು ಅವತ್ತು ಹೇಳಿದೆ, ಇವಾಗ ನಾನು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಏನಕ್ಕೆ ಬಂದಿದೆ ಅಂದರೆ ನನಗೆ ಅಷ್ಟು ಖುಷಿ ಕೊಡ್ತು. ಇವ್ರು ಇನ್ನೂ ಆ ಥರದ ಪಾತ್ರ ಮಾಡಬೇಕು. ಡಾನ್, ನಾನು ಏನನ್ನ ಫ್ಯೂಚರಲ್ಲಿ ಡೈರೆಕ್ಷನ್ ಮಾಡಿದ್ರೆ ಇವ್ರ ಕೈಲೇ ಡಾನ್ ರೋಲ್ ಮಾಡಿಸೋದು. ಥ್ಯಾಂಕ್ ಯು ಸರ್. ನಾನು ಹೇಳ್ತಾ ಇದ್ದೀನಿ, ನೀವು ಈ ಪಾತ್ರದಲ್ಲಿ ತುಂಬ ಬ್ಯುಸಿ ಆಗ್ತೀರಾ. ಥ್ಯಾಂಕ್ ಯು ಪ್ರತಾಪ್ ಈಸ್ ಎ ವೆರಿ ಸ್ವೀಟ್ ಹಾರ್ಟೆಡ್ ಪರ್ಸನ್. ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಎವ್ರಿ ಫ್ರೇಮ್ ಬಂದು ಮಾತಾಡೋರು, ಹೇಳೋರು, ಸರ್ ಚೆನ್ನಾಗಿ ಬಂತು, ತುಂಬ ಖುಷಿ ಆಗುತ್ತೆ. ಅಂದರೆ ಒಬ್ಬ ಕೋ ಆರ್ಟಿಸ್ಟು ಒಬ್ಬ ಆರ್ಟಿಸ್ಟ್ಗೆ ಇಷ್ಟು ಸಪೋರ್ಟಿಗೆ ಆಗಿದ್ಬಿಟ್ರೆ ಅದಕ್ಕಿಂತ ಇನ್ನೇನು ಬೇಕು. ಅಂದರೆ ನಮ್ಮ ಇಬ್ಬರದು ಕಾಂಬಿನೇಷನ್ ಎಲ್ಲೂ ಬಂದಿಲ್ಲ, ಬಟ್ ಇವ್ರು ಮಾಡ್ತಿರ್ಬೇಕಾದ್ರೆ ನಾನು ನೋಡ್ತಿರ್ಬೇಕಂದ್ರೆ ಗನ್ ಹಿಡ್ಕೊಂಡು ಹಿಂಗೆ ಬರ್ತಾರೆ ಅಂತ ನನಗೆ ಸಖತ್ತು ಎಂಜಾಯ್ ಮಾಡಿ. ಅಂದರೆ ನಾವು ಕಾಮಿಡಿ ನೋಡಿರೋದ್ರಿಂದ ಶಾಕಿಂಗ್. ನನಗೆ ಫಸ್ಟ್ ಟೈಮ್ ಇವ್ರದ್ದೊಂದು ಸಿಗ್ನೇಚರ್ ಇದೆ, ಅದು ಮಾಡೋಣ ಒಂದು ಸಿಗ್ನೇಚರ್ ಅಂತ. ಸರ್, ನನ್ನ ಸೆಟ್ಟಲ್ಲಿ ನನಗೆ ಬಾಬಾ ಇವ್ರು ತುಂಬ ನಗ್ಸೋರು. ನಾನು ಆ್ಯಕ್ಚುಲಿ ನಾವು ಇಬ್ಬರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಈ ಸೆಟ್. ಬಟ್ ಈ 4 ತಿಂಗಳಲ್ಲಿ ನಾವು ಒಂದು 40 ವರ್ಷ ಪರಿಚಯ, ಆ ಥರ ಒಂದು ಬಾಂಡಿಂಗ್ ಆಯಿತು. ದಟ್ಸ್ ಬ್ಯೂಟಿ ಅಬೌಟ್ ಈ ಸಿನಿಮಾ, ಮಾರ್ಕ್ ಸಿನಿಮಾ. ಏನಂದರೆ ಬರೀ ಇವ್ರೊಬ್ಬರೇ ಅಂತ ಅಲ್ಲ, ಬಂದಿದ್ದಂಥ ಎಲ್ಲ ಆರ್ಟಿಸ್ಟ್ನು ಅಷ್ಟೇ ನಾವೆಲ್ಲ ಎಷ್ಟು ಕ್ಲೋಸ್ ಆಗಿಬಿಟ್ರಿ, ಆತ್ಮೀಯರು ಆಗಿಬಿಟ್ರಿ ಅಂದರೆ ವಿ ಟ್ರಾವೆಲ್ಡ್ ಒಂಥರ ಫ್ಯಾಮಿಲಿ ಥರ ಆಗೋದು. ಸೊ ವಿ ಎಂಜಾಯ್ಡ್, ರಿಯಲಿ ಎಂಜಾಯ್ಡ್. ಆ್ಯಂಡ್ ಥ್ಯಾಂಕ್ ಯು ರಘು ಸರ್. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು. ಓಕೆ ಸರ್, ಪಾತ್ರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಅದೇ ಅವ್ರು ಹೇಳಿದಾಗೆ ಒಂದು ಆರ್ಕ್ ಇದೆ ಪಾತ್ರಕ್ಕೆ. ಯೋಗಿ ಅನ್ನೋ ಕ್ಯಾರೆಕ್ಟ್ರು, ಒಂದು SIT ಟೀಮ್ ಇರುತ್ತೆ ಇದರಲ್ಲಿ, ಸಿನಿಮಾ ಕಥೆಯಲ್ಲಿ. ಆ ಟೀಮಲ್ಲಿ ನಾನು ಒಬ್ಬ. ದೀಪ್ಶಿಕಾ ಅಂತ ತಮಿಳ್ ಒಬ್ಬರು ಲೇಡಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹುಡುಗಿ. ಅದ್ಭುತವಾಗಿದೆ ಅವ್ರ ಕ್ಯಾರೆಕ್ಟ್ರು. ಅವ್ರ ಜೊತೆಗೆ ನಾವು ಟ್ರಾವೆಲ್ ಮಾಡ್ತೀವಿ. ಆಮೇಲೆ ಒಂದು ಪಾತ್ರಕ್ಕೆ ಒಂದು ಆರ್ಕ್ ಇರಬೇಕು ಅಂತಾರೆ. ಅಂದರೆ ಅದಿಲ್ಲ ಅಂದರೆ ಆ ಪಾತ್ರ ಜನ ಸ್ವೀಕಾರ ಮಾಡಲ್ಲ, ಅವರಿಗೆ ಅದು ಇಷ್ಟಪಡಲ್ಲ, ಅದಕ್ಕೆ ಮ್ಯಾಚ್ ಆಗ್ತಿಲ್ಲ, ಅಂದರೆ ಮನಸ್ಸಲ್ಲಿ ಉಳ್ಕೊಳ್ಳಲ್ಲ ಎಂಡ್ ಆಫ್ ದಿ ಡೇ. ಸೊ ಹಾಗಾಗಿ ನನ್ನ ಪಾತ್ರ ಉಳಿಯತ್ತೆ. ಅಂದರೆ ಇಷ್ಟು ದಿನ ನಾನು ಹಾಸ್ಯ ಪಾತ್ರಗಳಲ್ಲೇ ಇದ್ದವನು, ಇದು ಎಲ್ಲೋ ಒಂದು ಕಡೆ ಈ ಒಂದು ಗಂಭೀರವಾಗಿ ವೆರಿ ಸೀರಿಯಸ್ ಪಾತ್ರ ಇದು. ನನಗೆ ಅವ್ರು ಹೇಳ್ದಾಗ ಶಾಕ್ ಆಗ್ತಾ ಇದೆ ಸರ್. ನಾನು ಆ್ಯಕ್ಚುಲಿ ಇಷ್ಟು ದಿನನೂ ಕಾಮಿಡಿ ಪಾತ್ರದಲ್ಲೇ ನೋಡಿ, ತುಂಬ ಕಿರಿಕ್ ಪಾರ್ಟಿಲಂತೂ ತುಂಬ ಸತಿ ನೋಡಿ ತುಂಬ ಖುಷಿ ಪಟ್ಟಿದ್ದೀನಿ. ಇದರಲ್ಲಿ ಇದೊಂದು ನನ್ನ ಕೆರಿಯರ್ಗೆ ಒಂದು ಬದಲಾವಣೆಯ ಹಂತ ಅನ್ಕೋತೀನಿ, ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತಾರಲ್ಲ, ಎಲ್ಲೋ ಒಂದು ಕಡೆ ಆ ಬದಲಾವಣೆ ಆ ಪಾತ್ರದ ಮೂಲಕ ಸಿಕ್ಕಿದೆಯೇನೋ. ಇನ್ನು ಬೇರೆ ಜಾನರ್ ಪಾತ್ರಗಳು ಸಿಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಅನಿಸುತ್ತೆ. ಮಿಕ್ಕಿದೆಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದು, ಹೇಗೆ ನಮ್ಮನ್ನ ನೋಡಿಸಿ ಸಿನಿಮಾ ತೊಗೊಂಡು ಹೋಗ್ತಾರೆ ಅನ್ನೋದು. ಸುದೀಪ್ ಸರ್ ಜೊತೆ ಒಡನಾಟ ಹೇಗಿತ್ತು ಸರ್? ಸುದೀಪ್ ಸರ್ನ ಇತ್ತೀಚಿನ ದಿನಗಳಲ್ಲಿ
ನಾಯಕ ನಟರಲ್ಲಿ ಮೇರು ಪಂಕ್ತಿಯಲ್ಲಿ ನಿಲ್ಲುವಂತಹ ನಟರು ಅಂದರೆ ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಬರಲ್ಲ. ಹೌದು. ಅವರ ಆ್ಯಕ್ಟಿಂಗ್ ಇರ್ಬೋದು, ಅವ್ರ ಗೆಸ್ಚರ್ಸ್ ಇರ್ಬೋದು, ಅವರ ಮಾತುಗಳಿರ್ಬೋದು. ಅಂದರೆ ಸೆಟ್ಟಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು. ಪ್ರತಿಯೊಬ್ಬರಿಗೂ ಒಂದು ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ, ಒಂದು ಎಂಬ್ರಾಸಿಂಗ್ ಆಗುವಂಥದ್ದು. ಎಲ್ಲ ಒಂದು ಕಡೆ ಮುಜುಗರ ಆಗುತ್ತೆ. ದೊಡ್ಡ ನಟರುಗಳಿರುವಾಗ ಸಣ್ಣ ಸಣ್ಣ ನಟರು ನಮ್ಮಂಥವರೆಲ್ಲ ಅವ್ರ ಮುಂದೆ ಅಭಿನಯಿಸುವಾಗ ಎಲ್ಲ ಒಂದು ಕಡೆ ಆ ಸಂಕೋಚ, ಏನೋ ಭಯ ಅಥವಾ ಆ ಮುಜುಗರ ಆಗ್ತಾ ಇರುತ್ತೆ. ಇವ್ರ ಹತ್ರ ಹೆಂಗೆ ಮಾತಾಡೋದು, ಹೆಂಗೆ ಅಭಿನಯಿಸೋದು, ಆ ಭಯದಲ್ಲಿ ಏನೇನೋ ಮಾಡ್ಬಿಟ್ಟಿರ್ತೀವಿ. ಅದನ್ನು ಅವರು ಈಸಿ ಮಾಡಿಬಿಡೋರು. ಫಸ್ಟೇ ಹೋದ ತಕ್ಷಣವೇ ನಮ್ಮನ್ನು ಮಾತಾಡ್ಸೋದು, ಚೆನ್ನಾಗಿದ್ದೀರಾ ಅನ್ನೋದು, ಇನ್ನೊಂದು ಕಾಫಿ ಕೇಳೋದು, ಟೀ ಕೇಳೋದು. ಹೀಗಾಗಿ ಒಂದು ಕಂಫರ್ಟ್ ಮಾಡ್ತಾಯಿದ್ರು ಆ ವಾತಾವರಣನ. ಅದು ತುಂಬ ಜನಕ್ಕೆ ಬರಲ್ಲ, ಅದು ಆ ನೇಚರು. ಅವ್ರಿಗೆ ಗೊತ್ತು, ಈ ಸುತ್ತ ಇರೋ ಆರ್ಟಿಸ್ಟ್ನೆಲ್ಲ ನಾನು ಈಸಿಯಾಗಿ ಇಟ್ಕೊಂಡ್ಬಿಡ್ಬೇಕು, ಆವಾಗ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ತಗೋಬೋದು. ಗಾಬರಿಲಿ ಏನೋ ಮಾತಾಡ್ಬಿಟ್ಟು ಕೆಲವ್ರು ಹೆದರ್ಸ್ಬಿಡ್ತಾರೆ ಕೆಲವು ಸೆಟ್ಟಲ್ಲಿ. ಅದು ಬೇಕು ಅಂತ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಆ ಭಯದಲ್ಲಿ ಮಾಡೋ ಪರ್ಫಾರ್ಮೆನ್ಸು ಹಾಳಾಗ್ತಾ ಇರುತ್ತೆ. ಬಟ್ ಇವ್ರು ಅದನ್ನು ಎಲ್ಲ ನಟರನ್ನು ಒಂದೇ ರೀತಿ, ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. ಅದು ಸುದೀಪ್ ಸಾರಿಗೆ ಮಾತ್ರ ಸಾಧ್ಯ ಅನಿಸುತ್ತೆ. ಆಮೇಲೆ ಆ ಪಾತ್ರ ಕೂಡ ಹಾಗೆ ಇದೆ. ಅವರ ಆ್ಯಟಿಟ್ಯೂಡು ಸಿನಿಮಾದ್ದು ತುಂಬ ಚೆನ್ನಾಗಿದೆ. ಅದು ಖಂಡಿತ ಜನ ಅದನ್ನು ಸ್ವೀಕರಿಸ್ತಾರೆ. ಅದೇ ಲುಕ್ ನೋಡಿದ್ರೆ ನಮಗೆ ಭಯ ಆಗ್ತಿದೆ ಒಂದೊಂದು ಪೋಸ್ಟರಲ್ಲಿ ನೋಡಿದ್ರೆ. ನಿಮ್ಮದು ಅದೇ ಥರ ಇರುತ್ತಾ? ಇಲ್ಲ, ನಂದು ಇದೇ ಲುಕ್ ಇದೆ, ಬಟ್ ಕಾಸ್ಟ್ಯೂಮ್ ಬೇರೆ ಇದೆ. ಈ ಒಂದು ಸೀರಿಯಸ್ ಕ್ಯಾರೆಕ್ಟ್ರು, ಎಲ್ಲೂ ನಗು ಇಲ್ಲ, ಹಾಸ್ಯ ಇಲ್ಲ. ಆಮೇಲೆ ತುಂಬ ಓವರ್ ಆ್ಯಕ್ಟಿಂಗ್ ಬೇಡ ಅಂತ ಹೇಳಿದರು. ನಾವು ನಾರ್ಮಲಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಹಾಸ್ಯ ಪಾತ್ರಗಳಿರುವಾಗ. ನಾವೆಲ್ಲ ಬರೀ ಒಂದು ರೂಪಾಯಿ ಆ್ಯಕ್ಟಿಂಗ್ ಅಂದರೆ 4 ಆಣೆ ಸಾಕು ಅನ್ನೋರು. ಅಷ್ಟು ಕಡಿಮೆ ಮಾಡಿಸಿದ್ದಾರೆ, ಚೆನ್ನಾಗಾಗಿದೆ. ಓಕೆ ಸರ್, ಈಗ ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ಮತ್ತು ನೀವು ನೋಡಿದ ಸುದೀಪ್ ಸರ್ ಆಗಲಿ ಅಥವಾ ಅವರು ಬಿಗ್ ಬಾಸಲ್ಲಿ ಇರೋದಾಗಲಿ ನಿಮಗೆ ಯಾವುದ್ರಲ್ಲಿ ಇಷ್ಟ ಆಗ್ತಾರೆ? ಅಂದರೆ ನೀವು ಮೂವಿ ವೈಸಲ್ಲಿ ನೋಡ್ತೀರಾ ಅಂತಂದರೆ ಮೂವಿಲಿ ಇಷ್ಟ ಆಗ್ತಾರಾ, ಬಿಗ್ ಬಾಸ್ ವೈಸಲ್ಲಿ ಇಷ್ಟ? ಅಂದರೆ ಒಬ್ಬೊಬ್ರಿಗೂ ಇವಾಗ ಒಂದೊಂದು ಆಡಿಯನ್ಸ್ಗೆ ಒಂದೊಂದು ಥರ ಇಷ್ಟ ಆಗ್ತಾರೆ. ಈಗ ನಮಗೆ ಮೂವೀಸಲ್ಲಿ ನೋಡೋದು ಇಷ್ಟ, ಈಗ ಫ್ಯಾಮಿಲಿಲಿ ಇರೋರಿಗೆ ನಮ್ಮ ಅಮ್ಮ ಅವ್ರಿಗೆಲ್ಲ ಬಿಗ್ ಬಾಸಲ್ಲಿ ನೋಡೋ ಇಷ್ಟ. ಆ ಥರ ನಿಮಗೆ ಯಾವ ಥರ ಇಷ್ಟ ಸುದೀಪ್ ಸರು? ನನಗೆ ಆ್ಯಕ್ಚುಲಿ ಅವರು ಬಿಗ್ ಬಾಸಲ್ಲಿ ಇವತ್ತು ಶನಿವಾರ ಭಾನುವಾರ ಬರ್ತಾರೆ ಅಂದರೆ ಆ ಕಾಸ್ಟ್ಯೂಮ್ ಯಾವ ಥರ ಇರ್ಬೋದು, ಕಾಲಿಂದ ತೋರಿಸ್ತಾರಲ್ಲ ಅವ್ರನ್ನ, ಹಾಗೇ ನೋಡ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿ ಹೊಲಿತಾರಪ್ಪ ಇವರಿಗೆ ಕಾಸ್ಟ್ಯೂಮ್ನ. ಅವರು ಯಾರು ಡಿಸೈನರ್ಸು ಅಂದರೆ ಆ ಸುದೀಪ್ ಅವ್ರನ್ನೇ ನೋಡೋಕ್ಕೆ ಇಷ್ಟ, ಸುದೀಪ್ ಸರ್ನ ಬಿಗ್ ಬಾಸಲ್ಲಿ ಬರುವಾಗ. ಇನ್ನು ಈ ಸೆಟ್ಟಲ್ಲಂತೂ ಮಾರ್ಕಲ್ಲಿ ಅವರು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಹಿಂಗೆ ಕೂದಲೆಲ್ಲ ಹಿಂಗೆ ಹಾಕ್ಕೊಂಡು, ಇದರಲ್ಲಿ ಇಲ್ಲ ಅನ್ಸುತ್ತಲ್ಲ, ಇನ್ನೊಂದರಲ್ಲಿದೆ, ಹಾಕ್ಕೊಂಡು ಹಿಂಗೆ ಎಂಟ್ರಿ, ಅದು ಆ ಹೈಟು, ನಾವೆಲ್ಲ ಕುಳ್ಳಕ್ಕೆ ಹಿಂಗೆ ಅವ್ರ ಮುಂದೆ ಹಿಂಗೆ ನೋಡ್ತಾ ಇದ್ದಾರೆ. ಏನು ವ್ಯಕ್ತಿತ್ವ, ಇಷ್ಟು ದೊಡ್ಡದಾಗಿ ಕಾಣಿಸ್ತಾರಪ್ಪ, ಇಷ್ಟು ಕಾಲುಗಳೇ ಇಷ್ಟಿಷ್ಟು ಉದ್ದ, ಕೈ ಬೆರಳೆಲ್ಲ ಇಷ್ಟು. ಅಂದರೆ ಆ ಪರ್ಸ್ನಾಲಿಟಿನೇ ಒಂಥರ ಜೈಜಾಂಟಿಕ್ ಅಲ್ವಾ. ಅದು ಎಂಥವ್ರಿಗೂ ಅವರು ಸೆಟ್ಟರ್ ಸುಮ್ಮನೆ ಓಡಾಡಿದ್ರೆ ಸಾಕು, ಅದೊಂದು ವೈಬ್ರೇಷನ್ ಫೀಲ್ ಕೊಡ್ತಾ ಇರೋದು, ಪಾಸಿಟಿವ್. ಅಯ್ಯಪ್ಪ, ನಿಜವಾಗೂ ನಾವು ಕನಸೇ ಕಂಡಿರಲಿಲ್ಲ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತೀನಿ ಅಂತ. ಅದರಲ್ಲೂ ಇದೊಂದು 40 ದಿನ ಹೆಚ್ಚು ಕಡಿಮೆ ಅವ್ರ ಜೊತೆ ಶೂಟಿಂಗಲ್ಲಿದ್ವಿ. ತೂತುಕುಡಿ ಅಂತ ಅಲ್ಲಿ ಪಾಂಡಿಚೇರಿಲಿದ್ವಿ. ಎಲ್ಲ ತುಂಬ ಒಂಥರ ವಿಶೇಷ ಅನುಭವ. ಸೆಟ್ಟೆಲ್ಲ ಹೇಗಿರ್ತಿತ್ತು ಸರ್? ಸುಮಾರು 8-10 ಸೆಟ್ ಹಾಕಿದ್ದಾರೆ ಟೋಟಲಾಗಿ ಶಿವಕುಮಾರ್ ಸರ್. ದೊಡ್ಡ ಬಡ್ಜೆಟ್, ದೊಡ್ಡ ಸೆಟ್ಗಳು, ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಅದು ಫ್ರೇಮಲ್ಲಿ ಗೊತ್ತಾಗತ್ತೆ ನಮಗೆ. ಸಿನಿಮಾ ರಿಲೀಸ್ ಆದಮೇಲೆ ಇದು 5 ತಿಂಗಳಲ್ಲಿ ಮುಗಿಸಿದ್ರು ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ತುಂಬ ವಿಶೇಷವಾಗಿದೆ ಪ್ರತಿಯೊಂದು. ಹೌದು, ಇಷ್ಟು ದಿನ ಕಾಮಿಡಿ ಪಾತ್ರದಲ್ಲೇ ಮಾಡ್ತಾ ಇದ್ರಿ, ಇವಾಗ ವಿಲನಿಶ್ ಕ್ಯಾರೆಕ್ಟ್ರು ಸಿಕ್ಕಿದೆ, ಅದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ. ಹೇಗನ್ನಿಸ್ತಿದೆ? ಕ್ಯಾರೆಕ್ಟ್ರ್ ಬಗ್ಗೆ ಏನಾದ್ರು ಚೂರು ಹೇಳ್ಬೋದಾ? ಅದೇ ಯೋಗಿ ಅನ್ನೋ ಕ್ಯಾರೆಕ್ಟ್ರು ಜರ್ನಿ ಫುಲ್ ಸಿನಿಮಾ ಇದೆ. ಡೈಲಾಗ್ಸ್ ಕಡಿಮೆ ಇರ್ಬೋದು, ಬಟ್ ಅಪಿಯರೆನ್ಸ್ ಅಲ್ಲಲ್ಲಿ ಬರ್ತಾನೇ ಇರ್ತೀವಿ ನಾವು ಸಿನಿಮಾದಲ್ಲಿ. ಬಟ್ ಮಧ್ಯದಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ಗೆ ಒಂದು ಟ್ವಿಸ್ಟ್ ಇದೆ, ಅದನ್ನ ನೀವು ತೆರೆ ಮೇಲೆ ನೋಡಬೇಕು ಏನಿದೆ ಅಂತ. ಆ ಪಾತ್ರಕ್ಕೊಂದು ತೂಕ ಇದೆ, ಸುಮ್ಮನೆ ಹೀಗೆ ಬಂದು ಹೀಗೆ ಹೋಗಲ್ಲ. ಹಾಗಾಗಿ ಆ ಥರದ್ದು ಪಾತ್ರನ ನಾನು ಕೊಟ್ಟಿರುವಂಥದ್ದು ತುಂಬ ಖುಷಿ ಇದೆ. ಒಂದು ಡೈಲಾಗ್ ಹೇಳ್ಬೋದಾ ಈ ಫಿಲಮ್ದು? ಇಲ್ಲ, ಯಾವುದೋ ನೆನಪಾಗ್ತಿಲ್ಲ ಈಗ.
ಇಲ್ಲ ಸರ್, ಒಂದು ನೆನ್ಸ್ಕೊಂಡು ಹೇಳಲೇಬೇಕು. ಯಾವುದಾದ್ರೂ ಒಂದು ಚಿಕ್ಕದಾದ್ರೂ ಓಕೆ. ನೀವೆಲ್ಲ ಇಲ್ಲಿಗೆ ಬಂದಿರೋದು ನಿನ್ನೆ ನಡೆದ ಪ್ರಕರಣಕ್ಕಲ್ಲ. ನಾನು ಇದ್ದೀನಿ, ನೀವು ಇದ್ದೀರಿ. ಮುಂದಿನ ಹಂತ ಏನು ಅಂತ ಊಹಿಸೋಕ್ಕಾಗಲ್ಲ. ಇವತ್ತೇ ಎಚ್ಚೆತ್ಕೊಂಡ್ರೆ ಎಲ್ಲ ಪರಿಣಾಮಗಳು ಸಕಾರಾತ್ಮಕವಾಗಿರ್ತವೆ. ಇದಿಲ್ಲಿಗೆ ನಿಲ್ಲೋದಿಲ್ಲ. ಹೇಗಿದೆ ಪಾತ್ರದ? ಚೆನ್ನಾಗಿದೆ ಸರ್. ಇಲ್ಲಿ ಕೇಳೋಕ್ಕೆ ಇಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ. ಇನ್ನು ಮೂವಿಲಿನ ತುಂಬ ಚೆನ್ನಾಗಿ ತೋರಿಸ್ತಿರ್ತಾರೆ. ಮತ್ತು ನಾನು ನಾರ್ಮಲಾಗಿ ಏನು ಕೇಳ್ತೀನಿ ಅಂತಂದರೆ, ಸಾರಿ ಸರ್, ಇದು ಇವಾಗ ನೀವು ಬಿಗ್ ಬಾಸ್ ಎಲ್ಲ ನೋಡ್ತಿರ್ತೀರಲ್ವಾ, ನಿಮಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ಆಗ್ತಾರೆ ಈ ಸೀಸನ್ನ? ಈ ಸೀಸನಲ್ಲಿ? ಈ ಸೀಸನ್ ಗಿಲ್ಲಿ ತುಂಬ ಇಷ್ಟ ಆಗ್ತಾನೆ, ಇಷ್ಟ ಆಗ್ತಾರೆ. ಅವರ ಕಾಮಿಡಿ ಸೆನ್ಸ್ ಇರ್ಬೋದು. ಇನ್ನು ಸುಮಾರು ಜನ, ಅಶ್ವಿನಿ ಮೇಡಮ್ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ನೀವು ನೋಡ್ತಿರ್ತೀರಾ? ಅಂದರೆ ರೆಗ್ಯುಲರ್ ಫಾಲೋ ಮಾಡಲ್ಲ, ವೀಕೆಂಡ್ಸ್ ಅಂತೂ ಮಿಸ್ ಮಾಡಲ್ಲ. ಮನೇಲಿದ್ದರೆ ಸುದೀಪ್ ಸರ್ ನೋಡಬೇಕಲ್ಲ ಅಂದ್ಬಿಟ್ಟು, ಹಾಗಾಗಿ ನೋಡ್ತೀವಿ. ಓಕೆ, ಇದು ಸಾಂಗಲ್ಲಿ ನೋಡಿದ್ವಿ ಸುದೀಪ್ ಸರ್ ಲುಕ್ಕು ತುಂಬಾ ಡಿಫ್ರೆಂಟ್ ಆಗಿತ್ತು, ತುಂಬ ಮಾಸ್ ಆಗಿತ್ತು. ಸಾಂಗು ತುಂಬ ಕ್ಯಾಶ್ ಆಗಿದೆ. ದಾದಾ ಯಾರು ಗೊತ್ತಾ ಅಂತ. ನಿಮಗೆ ನೀವೊಂದೆರಡು ಲೈನ್ ಹೇಳ್ಬೋದಾ? ಇಲ್ಲ, ನನಗೆ ಬರಲ್ಲ. ಓಕೆ ಸರ್, ಕೊನೆಯದಾಗೊಂದು ರ್ಯಾಪಿಡ್ ಫೈರು. ಆರ್ಟಿಸ್ಟ್ ಕೇಳ್ತೀವಿ, ಈ ಹೀರೋ ಅಂತ. ನೀವು ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳ್ಬೋದು. ರಾಜ್ಕುಮಾರ್ ಅವ್ರ ಬಗ್ಗೆ ಸರ್? ದೇವರು. ವಿಷ್ಣುವರ್ಧನ್ ಅವರು ಅವತ್ತಿನ ಸಿನಿಮಾ ಪ್ರೇಮಿಗಳಿಗೆ ಅಣ್ಣವರಾದ ಮೇಲೆ ಮತ್ತೊಂದು ದೇವರು. ಶಿವಣ್ಣ ಹಂಬಲ್. ಶಂಕರ್ ನಾಗ್ ದೂರದೃಷ್ಟಿ ಇರುವಂತಹ ನಟ. ಅಂದರೆ ಮುಂದೆ ಏನಾಗಬೇಕು ಅನ್ನೋದನ್ನು ಸಾಕಷ್ಟು ಯೋಚನೆ ಮಾಡುವಂತಹ ನಟ ಅವರು. ರವಿ ಸರ್? ಕ್ರೇಜಿ ಸ್ಟಾರ್. ಅವ್ರಿಗೆ ಬೇರೆ ಇದೇನು ಹೇಳ. ಉಪೇಂದ್ರ ಸಾರು ಅಂದರೆ ಇನ್ನೋವೇಟಿವ್ ಅಂದರೆ ಹೊಸ ಯೋಚನೆಗಳನ್ನು ಹೊತ್ಕೊಂಡು ಬರುವಂತಹ ನಟ. ಗಣೇಶ್ ಸರ್? ಲವರ್ ಬಾಯ್. ದುನಿಯಾ ವಿಜಯ್ ಸರ್? ದುನಿಯಾ ವಿಜಯ್ ಅಂದರೆ ಛಲದಂಕ ಮಲ್ಲ ಅಂತಾರೆ. ಅಂದರೆ ಹಿಡಿದಿದ್ದನ್ನು ಸಾಧಿಸುವಂಥವ್ರು ಅಂತ, ಗೆಲ್ಲ ತನಕ ಬಿಡಲ್ಲ ಅಂತ. ಈಗ ಅಂತ ಬಂದರೆ ಸುದೀಪ್ ಸರ್ ಇವತ್ತಿಗೆ ಒಂದು ಚಿತ್ರರಂಗಕ್ಕೆ ಭೀಷ್ಮ ಅಂತ ಅನ್ಕೋಬೋದು ನಾವು. ಅಂದರೆ ಭೀಷ್ಮ ಅಂದರೆ ಹಿರಿಯರಾಗಿ ಒಂದು ಇಂಡಸ್ಟ್ರಿಯನ್ನು ನಡೆಸ್ಕೊಂಡು ಹೋಗ್ತಿರುವಂಥದ್ದು. ಅದೊಂದು ಮೊದಲೇ ಹೆಜ್ಜೆ ಮಾರ್ಕ್ ಅನ್ಕೋತೀನಿ ನಾನು. ಅಂದರೆ ಸಿನಿಮಾ ಅಂದರೆ ಒಬ್ಬ ಸ್ಟಾರ್ ನಟ ವರ್ಷಕ್ಕೆ ಒಂದು 2 ಸಿನಿಮಾನೋ ಅಥವಾ ಒಂದಾದರೂ ಕನಿಷ್ಠ ಕೊಡಬೇಕು. ಹೌದು. ಹಾಗಾಗಿ ಸಿನಿಮಾ ಎಲ್ಲೋ ಒಂದು ಕಡೆ ಇಂಡಸ್ಟ್ರಿ ಕೆಳಮಟ್ಟಕ್ಕೆ ಬರ್ತಿದೆಯೇನೋ ಅಂತ. ಆ ನಿಟ್ಟಿನಲ್ಲಿ ಸುದೀಪ್ ಸರ್ ಒಂದು ಮೊದಲೇ ಹೆಜ್ಜೆ ಇಟ್ಟಿದ್ದಾರೆ. ಮೇಲಿಂದ ಮೇಲೆ ಸಿನಿಮಾಗಳು ಇನ್ನೂ ಬೇಗ, ಈಗ ನೋಡಿ 5 ತಿಂಗಳಲ್ಲಿ ಮಾರ್ಕ್ ಮುಗಿಸಿದ್ದಾರೆ. ಅಂದರೆ ಇಷ್ಟು ದೊಡ್ಡ ಸಿನಿಮಾನ, ದೊಡ್ಡ ಕ್ಯಾನ್ವಾಸ್ ಇರುವ ಸಿನಿಮಾನ ಇಷ್ಟು ಬೇಗ ಮುಗಿಸೋದು ಕಷ್ಟ ಇದೆ. ಆ ಚಾಲೆಂಜ್ ತೊಗೊಂಡಿದ್ದಾರೆ. ಹಾಗಾಗಿ ಭೀಷ್ಮ ಅವ್ರ ಡೆಡಿಕೇಶನ್ ಅಣ್ಣನಾಗಿ ಹಿರಿಯನಾಗಿ ಒಂದು ಜವಾಬ್ದಾರಿ ತಗೋತಾ ಇದ್ದಾರೆ. ಅದನ್ನು ನಡ್ಸ್ಕೊಂಡು ಹೋಗೋದಕ್ಕೆ ಆ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ ಅಂತ ನಾನು ಅನ್ಕೋತೀನಿ. ಧ್ರುವ ಸರ್ಜಾ ಸರ್? ಇವತ್ತಿನ ಯೂತ್ ಐಕಾನ್. ದರ್ಶನ್ ಸರ್? ದರ್ಶನ್ ಗೊತ್ತೇ ಇದೆ, ಅವರು ಚಾಲೆಂಜಿಂಗ್ ಸ್ಟಾರ್ ಅಂತ. ಎಲ್ಲ ಚಾಲೆಂಜ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ಗೆಲ್ತಾರೆ ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ಅದೇ ಡಿಸೆಂಬರ್ 25 ಮಾರ್ಕ್ ಸಿನಿಮಾ, ನೆನ್ಪಿಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಗೆಲ್ಲಿಸಿ. ಸುದೀಪ್ ಸರ್ ನಿಮ್ಮನ್ನು ವಿಶೇಷವಾಗಿ ರಂಜಿಸ್ತಾರೆ. ಗುಡ್ ಲಕ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದೇ 25 ಕ್ರಿಸ್ಮಸ್ಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಮಾರ್ಕ್ನ ಬೆಂಚ್ ಮಾರ್ಕ್ ಮಾಡೋಣ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.